ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಣ್ಣೆ ಬಿಸ್ಕೆಟ್. ಈ ಬೆಣ್ಣೆ ಬಿಸ್ಕೆಟನ್ನು ಓವನ್ ಇಲ್ಲದೆ ಬೇಕ್ರಿಯಲ್ಲಿ ಸಿಗೋ ಥರನೇ ಮನೆಯಲ್ಲಿ ಯಾವ ರೀತಿ ಲೆಸ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡ್ಕೋಬೋದು ಎಂಬುದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ದಪ್ಪ ತಳದ ಕಡಾಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪನ್ನು ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ಟ್ಯಾಂಡನ್ನು ಈ ರೀತಿ ಇಟ್ಬಿಟ್ಟು ಒಂದು ಮುಚ್ಚಳನ ಅದರ ಮೇಲೆ ಮುಚ್ಚಿಬಿಟ್ಟು ಈ ರೀತಿ ಮುಚ್ಚಳನ ಮುಚ್ಚಿಬಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಅಗಲವಾದ ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ರೂಮ್ ಟೆಂಪ್ರೇಚರಲ್ಲಿರುವಂಥ 100 ಗ್ರಾಮ್ ಆಗೋಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಪೌಡರ್ ಮಾಡಿದ ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಜಲ್ಲಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಪೌಡರ್ ಮಾಡಿದ ಸಕ್ಕರೆ, ಇದನ್ನು ನೀಟಾಗಿ ಜಲ್ಲಡಿ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಜಲ್ಲಡಿ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ವಿಸ್ಕರ್ನ ಸಹಾಯದಿಂದ ಇದೆರಡನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಈ ರೀತಿ ಬೀಟ್ ಮಾಡ್ಕೊತಾ ಇದ್ದಾಗೆ ಅದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಬೀಟ್ ಮಾಡ್ಕೊತಾ ಇದ್ದಾಗೆ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ. ಈಗ ನಾನು 1 ಕಪ್ ಆಗೋಷ್ಟು ಮೈದಾನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆ ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಜಲ್ಲಡಿ ಮಾಡ್ಕೊಬೇಕು. ಲಂಪ್ಸ್ ಇಲ್ದಿದ್ದಂಗೆ ನೀಟಾಗಿ ಜಲ್ಲಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಜಲ್ಲಡಿ ಮಾಡ್ಕೊಂಡದ್ದಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನೀಟಾಗಿ ಬೆಣ್ಣೆಗೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ನಾನು ವಿಸ್ಕರ್ನ ತೆಗೆದ್ಬಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಈ ರೀತಿ ಮಾಡ್ಕೊತಾ ಬಂದಾಗೆ ಉಂಡೆ ಕಟ್ಟು ಅದಕ್ಕೆ ಬರುತ್ತೆ ನೋಡಿ. ಹಿಟ್ಟನ್ನು ಮೃದುವಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ನೋಡಿ, ಉಂಡೆ ಕಟ್ಟುವ ಅದಕ್ಕೆ ಬಂದಿದೆ. ಈಗ ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ಪೂನಿಂದ ಈ ರೀತಿ ಶೇಪನ್ನು ಕೊಟ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ, ಯಾವ ರೀತಿ ನಿಮಗೆ ಐಡಿಯಾ ಸಿಗುತ್ತೋ ಆ ರೀತಿ ಕೊಟ್ಕೊಳ್ಳಿ. ನನ್ನ ಐಡಿಯಾ ರೀತಿ ನಾನು ಕೊಟ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಐಡಿಯಾ ಸಿಗುತ್ತೋ ಆ ರೀತಿ ಕೊಟ್ಕೊತಾ ಬನ್ನಿ. ಇದೇ ಥರ ಎಲ್ಲ ಉಂಡೆಗೂ ನಾನು ಶೇಪನ್ನು ಕೊಟ್ಟು ಇಟ್ಕೊಂಡಿದ್ದೀನಿ. ಕಡಾಯಿ ಚೆನ್ನಾಗಿ ಪ್ರೀ ಹೀಟಾಗಿ ಬಂದಿದೆ. ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕುಕ್ಕೀಸನ್ನು ಇದರಲ್ಲಿ ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 20 ರಿಂದ 25 ನಿಮಿಷಗಳವರೆಗೆ ಬೇಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಬೇಕಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಕುಕ್ಕೀಸು ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಹೊರಗಡೆ ತಗೊಳ್ಳಿ. ನಾವು ಕುಕ್ಕೀಸನ್ನು ಮುಟ್ಟು ನೋಡಿದಾಗ ಸಾಫ್ಟಾಗಿ ಅನಿಸುತ್ತೆ, ಅದರಿಂದ ಹಾಗೆ ಬಿಡಬೇಡಿ. ಕುಕ್ಕೀಸನ್ನು ಹೊರಗಡೆ ತಗೊಂಡು ತಣ್ಣಗಾಗಲು ಬಿಟ್ಟಾಗ ಕ್ರಂಚಿಯಾಗಿ ಬರುತ್ತೆ. ಈ ಕುಕ್ಕೀಸ್ ರೆಡಿ ಆಗಿದೆ. ನಾನು ಹೊರಗಡೆ ತೆಗೆದ್ಬಿಟ್ಟು ತಣ್ಣಗಾಗಲು ಬಿಡ್ತಾ ಇದ್ದೀನಿ. ನೋಡಿ, ಕುಕ್ಕೀಸ್ ಫುಲ್ಲು ತಣ್ಣಗಾಗಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೂಪರಾಗಿ ಬಂದಿದೆ ಅಲ್ಲದೆ ಎಷ್ಟು ಕ್ರಂಚಿಯಾಗಿದೆ ನೋಡಿ. ಸೂಪರ್ ಕ್ರಂಚಿಯಾಗಿ ಬಂದಿದೆ. ಬೇಕ್ರಿಯಲ್ಲಿ ಇರೋ ಥರನೇ ಸಿಗುತ್ತೆ ನಮಗೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಎಷ್ಟು ಕ್ರಂಚಿಯಾಗಿದೆ ನೋಡಿ. ಸೂಪರಾಗಿ ಬಂದಿದೆ. ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೇಕ್ರಿಯಲ್ಲಿ ಯಾವ ರೀತಿ ಸಿಗುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.